ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಮೇಲ್ಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ, ಮತ್ತು ಒಳಗಡೆಯಿಂದ ಅಷ್ಟೇ ಸಾಫ್ಟ್ ಆಗಿರುತ್ತೆ. ನೋಡಿ ಇದನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇವಾಗ ಇದನ್ನು 3 ರಿಂದ 4 ಸಲ ತೊಳ್ಕೊಳ್ಳೋಣ. ಇವಾಗ ಇದಕ್ಕೆ 1 ಲೋಟದಷ್ಟು ನೀರು ಹಾಕ್ಕೊಂಡು, ನಾನಿಲ್ಲಿ ಉದ್ದಿನಬೇಳೆನ ಒಂದು 4 ಅವರ್ ನೆನೆಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಸಮಯ ಇಲ್ಲ ಅಂದರೆ ನೀವು ಒಂದು 2 ಅವರ್ ಬೇಕಾದರೂ ನೆನೆಸ್ಕೊಬೋದು. ಇವಾಗ ಇದನ್ನು ರುಬ್ಕೊಳ್ಳೋಣ. ಇವಾಗ ಎಲ್ಲ ಉದ್ದಿನಬೇಳೆನೂ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕೊಳ್ಳೋಣ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಇವಾಗ ಇವೆರಡನ್ನೂ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನಾನು ಇದಕ್ಕೆ ಯಾವುದೇ ಥರದ ಸೋಡಾ ಬಳಸ್ತಾ ಇಲ್ಲ. ಇದಕ್ಕೆ ನಾನು ಒಂದು 8 ಪೀಸು ಕರಿಮೆಣಸು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವು ಬೇಕಂದರೆ ತೆಂಗಿನಕಾಯಿ ಪೀಸ್ ಕೂಡ ಹಾಕೋಬೋದು. ನೀಟಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಕಲಿಸಿದ್ದೀವ ಇಲ್ವಾ ಅಂತ ನೋಡೋದಕ್ಕೆ ಈ ಥರ ಒಂದು ತುಂಡು ತೊಗೊಂಡು ಈ ಥರ ಹಾಕಬೇಕು. ಅದೇನಾದರೂ ಈ ಥರ ನೀರಿನ ಮೇಲೆ ತೇಲ್ತಾ ಇದ್ದರೆ ನಾವು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ ಅಂತ ಅರ್ಥ. ಇವಾಗ ಕೈನ ಈ ಥರ ನೀಟಾಗಿ ನೀರಲ್ಲಿ ಡಿಪ್ ಮಾಡಿಕೊಂಡು ಈ ಥರ ಒಂದು ಕಡೆ ಸೈಡಿಂದ ಈ ಥರ ತಗೊಂಡು ಹಿಟ್ಟನ್ನ ಈ ಥರ ಕೈಯಲ್ಲಿ ರೌಂಡ್ ಮಾಡಿಕೊಂಡು ನಡುವೆ ಹೋಲ್ ಮಾಡಿಕೊಂಡು, ಆಯಿಲ್ ಕಾದಿದೆ. ಇವಾಗ ಇದಕ್ಕೆ ನಿಧಾನಕ್ಕೆ ಹಾಕೊಳ್ಳಿ. ಈ ಥರ 2 ಕಡೆ ಗೋಲ್ಡನ್ ಕಲರ್ ಬರೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗಿದೆ, ತೆಕ್ಕೊಂಡಿದ್ದೀನಿ. ಇವಾಗ ಕೈಯಿಂದ ಹಾಕೊಳ್ಳೋಕೆ ಬರಲ್ಲ ಅವ್ರು ಏನು ಮಾಡಬೇಕಂದ್ರೆ ಈ ಥರ ಟೀದು ಜಾರ್ ಇರುತ್ತಲ್ಲ ಅದನ್ನು ತೊಗೊಂಡು ಈ ಥರ ಅದಕ್ಕೆ ಎಣ್ಣೆ ಇಲ್ಲಾಂದರೆ ನೀರು ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಅಪ್ಲೈ ಮಾಡಿಕೊಂಡು ಈ ಥರದೊಂದು ಉಂಡೆನ ತೊಗೊಂಡು ಅದ್ರ ಮೇಲೆ ಈ ಥರ ಇಟ್ಬಿಟ್ಟು ಸೆಂಟ್ರಿಗೆ ಈ ಥರ ನೀಟಾಗಿ ಸ್ಪೇಸ್ ಮಾಡಿಕೊಂಡು ಇವಾಗ ಇದನ್ನು ತೆಕ್ಕೊಳ್ಳೋಣ. ಉದ್ದಿನ ವಡೆ ಮತ್ತು ಚಟ್ನಿ ಸಾಂಬಾರ್ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿಬಿಟ್ಟು ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.